ನನ್ನ ಫೇವ್ರೇಟ್ ರೋಸ್. ಚಿಕ್ಕ ವಯಸ್ಸಿನಿಂದ ನನಗಿದು ತುಂಬ ಇಷ್ಟ. ಒಂದು ದಿವಸ ನಾವು ಮಾಡೋ ಕೆಲಸ ಏನಾದರೂ ಮಾಡಿಬಿಟ್ರೆ ಆ ಥರ ಹೇಳೋರು ಗೊತ್ತಾಗತ್ತೆ ಅವಾಗ. ಸೊ ವೆಜಿಟೇರಿಯನ್ಸ್ಗೆ ಆಗಿರ್ಬೋದು, ನಾನ್ ವೆಜಿಟೇರಿಯನ್ಸ್ಗೆ ಆಗಿರ್ಬೋದು, ಒಳ್ಳೆ ಪ್ರೋಟೀನ್ ಇದೆ. ಅಲ್ಲಿ ನೋಡಿಲ್ಲ, ಅವ್ನು ಕುತ್ಕೊಂಡ್ರೆ ಏನ್ ಮಾಡ್ತಾ ಇದೀಯ ನೀನು? ನಾವು ವೆರೈಟಿ ಫಿಶ್ ತಗೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಆಫೀಸಲ್ಲಿ ಯಾರೂ ಇರೋದಿಲ್ಲ, ಆಫೀಸೆಲ್ಲ ಖಾಲಿ ಇರುತ್ತೆ. ಬಟ್ ನಮ್ಮ ಕೆಲಸ ಅಂತೂ ಡಬಲ್ ಇದ್ದೇ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಏನು ಅಂದ್ಕೊಂಡಿದ್ದೆ ಗೊತ್ತಾ, ನಾನು ವೀಕೆಂಡ್ಸ್ ಬಂತು ಅಂದರೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಮಕ್ಕಳು ಬೆಳೀತಾ ಇನ್ನೂ ಕೆಲಸಗಳು ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಕೆಲವರು ಅಂದ್ಕೊಳ್ತಾರೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅಂದರೆ ಕೆಲವರು ಆಫೀಸ್ಗೆ ಹೋಗ್ತಾ ಇರ್ತಾರೆ, ಆಫೀಸ್ಗೆ ಹೋಗೋದಿರೋದಿಲ್ಲ, ಆರಾಮ್ ಮನೇಲಿ ಇರ್ತಾರೆ ಅಂತ. ಮನೇಲಿ ಇದ್ರೂ ಕೆಲಸ ಮಾಡಬೇಕು. ಈ ಥರ ಮನೇಲಿ ಕೆಲಸ ಮಾಡೋರು ಆಫೀಸ ಇಲ್ಲ ಅಂದರೂ ಕೂಡ ಮನೆ ಕೆಲಸಗಳು ಮಾಡ್ಕೋಬೇಕಾಗತ್ತೆ ಅಲ್ವಾ. ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಹೆಣ್ಮಕ್ಳಿಗೆ, ಅದು ಕೆಲವ್ರಿಗೆ ಅರ್ಥನೇ ಆಗೋದಿಲ್ಲ. ಏನಿರೋದಿಲ್ಲ, ಆರಾಮಿರ್ತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ಒಂದು ದಿವಸ ನಾವು ಮಾಡೋ ಕೆಲಸ ಏನಾದರೂ ಮಾಡಿಬಿಟ್ರೆ ಆ ಥರ ಹೇಳೋರು ಗೊತ್ತಾಗತ್ತೆ ಅವಾಗ. ಸೊ ಇವತ್ತಿನ ಡೇ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಆ್ಯಂಡ್ ಸಂಡೇ ನಾನು ಏನೆಲ್ಲ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಈ ವೀಕ್ ಡೇಸಲ್ಲಿ ಹೇಗೆ ಇರುತ್ತೋ ಕೆಲಸ, ಸೊ ಅದು ಒಂಥರ ನಾನು ಬ್ಲಾಗ್ ಮಾಡಿದ್ದೀನಿ. ವೀಕೆಂಡ್ಸಲ್ಲಿ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಸೊ ನನಗೂ ತುಂಬ ಜನರು ಕೇಳ್ತಾಯಿದ್ರು, ವೀಕೆಂಡ್ಸಲ್ಲಿ ನೀವೇನೆಲ್ಲ ಮಾಡ್ತೀರಾ ಶೇರ್ ಮಾಡಿ ಅಂತ. ಅದಕ್ಕಾಗಿ ಈ ವಿಡಿಯೋ. ಈಗ ಕೆಳಗಡೆ ಹೋಗ್ತಾ ಇದ್ದೀನಿ, ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ರಾಜು ಬಂದುಬಿಟ್ಟು ಸಂಡೇ ಒಂದು ಹೊತ್ತು ಉಪವಾಸ ಇರ್ತಾರೆ, ಅವ್ರಿಗೆ ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಮಾಡಬೇಕಾಗತ್ತೆ. ಈಗ ಅಷ್ಟೇ, ಬರೀ ನಮಗಷ್ಟೇ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನು ತರಕಾರಿ ಎಲ್ಲ ಹಾಕಿ ಅವಲಕ್ಕಿ ಮಾಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಮೊಸರು ಸರ್ವ್ ಮಾಡ್ತೀನಿ. ದೀರುಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಇದು ನನ್ನ ಪ್ಲೇಟು. ಸ್ವಲ್ಪ ಮೊಳಕೆ ಕಟ್ಟಿದ್ದೆ, ಅದು ಕಾಳನ್ನ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಕಪ್ನಷ್ಟು ಅವಲಕ್ಕಿ, ಒಂದು ಅರ್ಧ ಕಪ್ನಷ್ಟು ಮೊಸರು. ಇನ್ನು ಇದು ತಿಂಡಿ ತಿನ್ಕೊಂಡ್ಬಿಟ್ಟು ಇವಾಗ ನಾನು ಚಿನ್ನಿಮ್ಮ ಮೀನು ತರೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಬೆಳಗ್ಗೆ ಟೈಮೇ ಬಂದುಬಿಡ್ಬೇಕು, ಯಾಕೆಂದರೆ ತುಂಬ ವೆರೈಟೀಸ್ ಎಲ್ಲ ಇರುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂದರೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಸಮುದ್ರದ ಮೀನು ಎಷ್ಟೊಂದೆಲ್ಲ ವೆರೈಟೀಸ್ ಇದೆ ನೋಡಿ. ನಾನು ನಮಗೆ ಕೆಲವೊಂದು ಮೀನುಗಳನ್ನು ತೊಗೊಳ್ತೀನಿ, ಇನ್ನು ಕೆಲವೊಂದು ಮಕ್ಕಳಿಗೆ ಮುಳ್ಳು ಕಮ್ಮಿ ಇರೋದನ್ನು ತೊಗೊಳ್ತೀನಿ. ದೀರುಗೆ ಮತ್ತು ಚಿನ್ನಿಮಾಗೆ ಅಂಜಲ್ ಫಿಶ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಮುಳ್ಳು ಜಾಸ್ತಿ ಇರೋದಿಲ್ಲ, ಪ್ರೋಟೀನ್ ಕೂಡ ಜಾಸ್ತಿ ಆಗಿರುತ್ತೆ. ಅದೊಂದು ಸ್ವಲ್ಪ ತೊಗೊಂಡೆ. ಮತ್ತು ಬಾಂಗ್ಡಾ ಮೀನು ತುಂಬ ಚೆನ್ನಾಗಿತ್ತು, ಬಾಂಗ್ಡಾ ಮೀನು ಸ್ವಲ್ಪ ತೊಗೊಂಡೆ. ಮತ್ತು ಮತ್ತಿ ಕೂಡ ತೊಗೊಂಡಿದ್ದೀನಿ. ಮತ್ತಿಯಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ, ಬಟ್ ಮಕ್ಕಳಿಗೆ ಅದು ಕೊಡೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಒಂದು ಮೀಡಿಯಮ್ ಸೈಜಿಂದ ಈ 3 ವೆರೈಟೀಸ್ ತೊಗೊಂಡೆ. ನಾವು ವೆರೈಟಿ ಫಿಶ್ ತಗೊಂಡಿದ್ದೀವಿ. ಸೊ ಸುಮಾರು ವೆರೈಟೀಸ್ ಇತ್ತು ಇವತ್ತು ಮಾತ್ರ ಫಿಶ್ದು. ನನಗೆ ಯಾವ್ದು ಬೇಕೋ ಅದನ್ನು ತೊಗೊಂಡೆ. ಯೂಶ್ವಲಿ ಬಂದರೆ ನಾನು ಒಂದು 2 to 3 ವೆರೈಟೀಸ್ ತೊಗೊಳ್ತೀನಿ, ಯಾಕೆಂದರೆ ಒಂದು ವಾರಕ್ಕೆ ಬೇಕಾಗತ್ತಲ್ವ. ಹಾಗಾಗಿ ಎಲ್ಲವುದು ಒಂದು 4, 3 ಈ ಥರ ಪೀಸ್ ಲೆಕ್ಕದಲ್ಲಿ ತೊಗೊಳ್ತೀನಿ. ನೋಡಿದ್ರಲ್ಲ, ಇನ್ನೂ ನಾನು ಕೆಲವೊಂದು ತೋರ್ಸೋಕ್ಕೆ ಆಗಿಲ್ಲ, ಅಷ್ಟೊಂದು ಎಲ್ಲ ಇತ್ತು. ಅಂದರೆ ಫುಲ್ ರಶ್ ಇದೆ. ಇವಳು ಒಳಗಡೆ ಬರಲ್ಲ, ಅಂದರೆ ಅದು ಸ್ವಲ್ಪ ಎಲ್ಲ ಕಡೆ ಬೆಟ್ಟಿರುತ್ತಲ್ಲ, ಅವಳಿಗೆ ಒಂಥರ ಅನಿಸುತ್ತೆ. ಅದಕ್ಕೆ ಹೊರಗಡೆ ನಿಲ್ಲಿಸಿ ನಂಗೆ ಏನೆಲ್ಲ ಬೇಕೋ ಆ ಮೀನುಗಳೆಲ್ಲ ತೊಗೊಂಡು ಬಂದೆ. ಸಂಡೇ ಇದು ಒಂದು ದೊಡ್ಡ ಕೆಲಸ ನನಗೆ, ಮೀನುಗಳು ತಂದಿಡೋದು. ಏಕೆಂದರೆ ಸಂಡೇ ಟೈಮ್ನಲ್ಲೇ ನನಗೆಲ್ಲ ಮಸಾಲೆ ಎಲ್ಲ ಅದಕ್ಕೆ ಹಚ್ಚಿ ಮ್ಯಾರಿನೇಷನ್ಗೆಲ್ಲ ಪ್ರಿಪೇರ್ ಮಾಡಿಡೋಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ಹಾಗಾಗಿ ಆದಷ್ಟು ವೀಕೆಂಡ್ಸಲ್ಲೇ ಹೋಗಿ ಇದೆಲ್ಲ ಕಲೆಕ್ಟ್ ಮಾಡ್ಕೊಬರ್ತೀನಿ. ನಾನೇನಂದರೆ ಪ್ರೋಟೀನ್ ಏನೇನು ಇರುತ್ತಲ್ಲ, ಅಂದರೆ ಪನ್ನೀರ್ ಆಗಿರ್ಬೋದು, ಮತ್ತು ತೋಫು, ಚಿಕನ್, ಫಿಶ್, ಇದೆಲ್ಲ ಒಂದು ಸಂಡೇನೇ ನಾನು ರೆಡಿ ಮಾಡೋದು. ಮತ್ತು ಅದಾದಮೇಲೆ ಟೈಮೇ ಸಿಗೋದಿಲ್ಲ, ಮತ್ತು ಅಲ್ಲಿ ಹೋಗೋಕ್ಕೂ ನನಗೆ ತುಂಬ ಟೈಮ್ ಬೇಕಾಗತ್ತೆ. ಅದಕ್ಕಾಗಿ ಇನ್ನು ಸ್ವಲ್ಪ ತರಕಾರಿ ಎಲ್ಲ ಬೇಕು, ಅದೊಂದು ತೊಗೊಂಬಂದುಬಿಡ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ವೆಜ್ಜೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ಎಲ್ಲ ಚಾರ್ಟ್ ಪ್ರಕಾರನೇ ಫಾಲೋ ಮಾಡ್ತೀನಲ್ವ. ಸೊ ಇವತ್ತು ಸಂಡೇ ನಾನ್ ವೆಜ್ ಏನೂ ಬೇಡ, ನೈಟ್ ಏನಾದರೂ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಸೊ ಎಲ್ಲ ವೆಜ್ಜೇ ಮಾಡ್ತಾಯಿದ್ದೀನಿ. ಒಂದು ಕಡೆ ಅಡುಗೆನೂ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಇದಕ್ಕೆ ಮಸಾಲೆ ಎಲ್ಲ ಒಂದೊಂದಕ್ಕೆ ಹಚ್ಚಿಡ್ತಾಯಿದ್ದೀನಿ.
ಎಲ್ಲದಕ್ಕೂ ಸೇಮ್ ಮಸಾಲಾನೇ ಯೂಸ್ ಮಾಡೋದಿಲ್ಲ ನಾನು. ಸೊ ಬೇರೆ ಬೇರೆ ಮಸಾಲೆಗಳು ಅಂದರೆ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀನಿ. ಒಂದು ಪುದೀನ ಹಾಕಿ ಮಸಾಲೆ ರೆಡಿ ಮಾಡಿರ್ತೀನಿ, ಇನ್ನೊಂದು ಖಾರದ ಪುಡಿ ಹಾಕಿ ಮಸಾಲೆ ರೆಡಿ ಮಾಡಿರ್ತೀನಿ. ನೋಡಿ ಇನ್ನೊಂದು ಕಡೆ ಅಡುಗೆ ಕೂಡ ರೆಡಿ ಆಯಿತು. ಈಗ ಹೋಗಿ ಊಟ ಮಾಡಬೇಕು. ಸೊ ಇದು ಮಾಡಲಿಕ್ಕೆ ನನಗೆ ಒಂದು 1/2 hour ಕೂಡ ಇಡ್ಸೋದಿಲ್ಲ. ಕಾಲಿಫ್ಲವರ್ ಪೆಪ್ಪರ್ ಫ್ರೈ ಮಾಡಿದ್ದೀನಿ, ಪಡವಲಕಾಯಿ ಪಲ್ಯ, ಸ್ವಲ್ಪ ರೈಸ್ ಮತ್ತು ರಾಜ್ಮಾನ ಹಿಂದಿನ ದಿನವೇ ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು ಮೂಲಂಗಿ. ಇದು ನನ್ನ ಮಧ್ಯಾಹ್ನದ ಲಂಚು. ಮತ್ತು ದೀರುಗೆ ಚಿನ್ನಿಮಗೆ ಸ್ವಲ್ಪ ಬೇರೆ ಕಿಚಡಿ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಪ್ರೋಟೀನ್ ಎಲ್ಲ ಮಕ್ಕಳಿಗೆ ಜಾಸ್ತಿಯಾಗಿ ತಿನ್ನಿಸ್ತಾ ಇರ್ತೀನಿ, ಫೈಬರ್ ಪ್ರೋಟೀನ್. ಹಾಗಾಗಿ ತರತರದ ಕಾಳುಗಳು ಮತ್ತು ಅಕ್ಕಿ ಹಾಕಿಬಿಟ್ಟು ಕಿಚಡಿ ಥರ ಮಾಡಿಬಿಟ್ಟು ತಿನ್ನಿಸ್ತೀನಿ ವಾರದಲ್ಲಿ 1 ಅಥವಾ 2 ಸಲ. ಸೊ ಇದು ಮನೇಲೇ ನಾನು ಮೊಸರು ರೆಡಿ ಮಾಡ್ಕೊಳ್ತೀನಿ. ನಮಗೆ ಸ್ವಲ್ಪ ಖಾರ ತಿನ್ನಬೇಕು ಅನಿಸಿರತ್ತೆ ನೋಡಿ, ಅಂಥ ಟೈಮ್ನಲ್ಲಿ ಮಕ್ಕಳಿಗೆ ಈ ಥರ ಸ್ವಲ್ಪ ಸಪ್ರೇಟಾಗಿ ಮಾಡಿಬಿಡ್ತೀನಿ. ಯಾಕೆಂದರೆ ಅವ್ರು ಖಾರ ಅಷ್ಟಾಗಿ ಇನ್ನೂ ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕಾಗಿ ಕಿಚಡಿ ಮಾಡಿಕೊಂಡೆ. ಇನ್ನು ಅದ್ರ ಜೊತೆಗೆ ಮಕ್ಕಳಿಬ್ರಿಗೂ ಸ್ವಲ್ಪ ಒಂದೊಂದು ಮೊಟ್ಟೆ ಕುದಿಸಿದ್ದೀನಿ. ನಾವು 3 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಫ್ರೆಂಡ್ಸಿನ ಇವಾಗ ಸಂಜೆ ಆಗಿದೆ, ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವು ವೀಕ್ಲಿ ಒಂದ್ಸಲ ಹೋಗಿ ತೋಟನೆಲ್ಲ ನೋಡ್ಕೊಂಡು ಬರ್ತೀವಿ. ಜೊತೆಗೆ ನಾವು ಕೂಡ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಆಗಿರ್ತೀವಲ್ವ, ಸ್ವಲ್ಪ ಈವ್ನಿಂಗ್ ಟೈಮ್ ಹೋದರೆ ರಿಲ್ಯಾಕ್ಸ್ ಆಗೋಕ್ಕೂ ಇರುತ್ತೆ, ಒಳ್ಳೆ ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಹೋಗ್ತೀವಿ. ಸೊ ಇತ್ತೀಚೆಗೆ ನಾನು ಸ್ವಲ್ಪ ಬೇಗನೆ ಹೊರಟಿದ್ದೀನಿ, ಏಕೆಂದರೆ ಬೇಗ ಕತ್ಲಾಗ್ಬಿಡುತ್ತಲ್ವ, ಅಲ್ಲಿ ಏನು ನೋಡೋಕ್ಕೂ ಆಗೋದಿಲ್ಲ, ಸುಮ್ಮನೆ ಕುತ್ಕೊಳ್ಬೇಕು ಬರಬೇಕು. ಅದೇ ಸ್ವಲ್ಪ ಬೆಳಕಿರ್ಬೇಕಾದ್ರೆ ಹೋದರೆ 1-2 hours ಅಟ್ಲೀಸ್ಟ್ ಎಲ್ಲ ತೋಟ ಎಲ್ಲ ಸುತ್ತಾಡ್ಕೊಂಡ್ಬರ್ಬೋದು. ದೀರು ಬಿದ್ದೋಗ್ತೀಯ, ಕುತ್ಕೋಬೇಕು ಕೆಳಗೆ. ಬೆಟ್ಟ ತೋರಿಸ್ತಾ ಇದೆಯಾ? ತೋರಿಸ್. ಸೊ ಇನ್ನು ಇತ್ತೀಚೆಗೆ ಅವನು ಕೂಡ ಚಿನಿಮ ಜೊತೆ ಹಿಂದೆ ಕುತ್ಕೊಳ್ತಾನೆ. ಇನ್ನು ನಾನು ಎತ್ಕೊಳ್ಳೋದಿರಲ್ಲ, ಆದರೂ ಫೀಡಿಂಗ್ ಪಿಲ್ಲೋ ತೊಗೊಂಬಂದಿರ್ತೀನಿ ಒಂದು ವೇಳೆ ಮಲಗಿದ್ರೆ ಮಲಗಿಸ್ಕೊಳ್ಳೋಕ್ಕೆ ಅಂತ. ಸರಿನಾ, ಇನ್ನು ನೀವು ತೋಟ ನೋಡಿ ತುಂಬ ದಿನಗಳಾಗಿರುತ್ತೆ, ಒಂದ್ಸಲ ತೋರಿಸ್ತೀನಿ ಹೇಗಿದೆ, ಏನೆಲ್ಲ ಆಗಿದೆ ಚೇಂಜಸ್ ಅಂತ. ಚಿನ್ನಿಮ ಕಿವಿ ಓಲೆ ಕಳ್ಕೊಂಬಿಟ್ಟಿದ್ಲು ಒಂದು, ಅಂದರೆ ಅದು ಕಟ್ಟಾಗಿ ಬಿದ್ದೋಗ್ಬಿಟ್ಟಿತ್ತು. ಸರಿ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದ್ವಿ. ಹೋಗಿದ್ದ ಕಡೆ ಎಲ್ಲ ಅವಳಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಇನ್ನು ಹಾಗೆ ಆದರೆ ಅದು ಹೋಲ್ ಮುಚ್ಚೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದು ಹಾಕೋ, ನೆಕ್ಸ್ಟ್ ಬೇಕಾದರೆ ನಿಂಗೆ ಯಾವ್ದು ಇಷ್ಟ ಆಗತ್ತೋ ಅದು ತರಿಸಿ ಹಾಕ್ತೀನಿ ಅಂಥೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಕಡ್ಡಿ ಹಾಕಿದ್ದೀವಿ ಕಿವಿಗೆ, ಆದರೂ ಅದು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಅವಳಿಗೆ ಪಿಂಕೇ ಬೇಕಂತೆ. ಇಲ್ಲಿ ತುಂಬ ಸ್ಟೋನ್ಸ್ ಇರೋದಿತ್ತು, ಬಟ್ ಅದು ಕೆಲವು ದಿವಸ ಚೆನ್ನಾಗಿರುತ್ತೆ, ಆಮೇಲೆ ಅಷ್ಟಾಗಿ ಲುಕ್ ಇರಲ್ಲ. ಅದಕ್ಕೆ ಪ್ಲೈನ್ ಗುಂಡು ತಗೊಂಡು ಹಾಕ್ಸಿದ್ವಿ. 1650 ಅಲ್ವಾ? ಅಂದ್ರೆ ಅದು ಮೂಗ್ಬಟ್ಟು ಹಾಕ್ತಾರಲ್ಲ, ಅಥವಾ ಇಲ್ಲಿ ಮೇಲ್ ಹಾಕೋತಾರಲ್ಲ, ಅದು ತಿರ್ಗ ಕಡೆ ತಿರ್ಗ. ಕ್ಯೂಟ್ ಆಗಿದೆ. ಇಲ್ಲ, ಈಗ ಸದ್ಯಕ್ಕೆ ಯಾವುದೋ ಒಂದು ಹಾಕ್ಸಿದೀವಿ, ನೆಕ್ಸ್ಟ್ ಚೇಂಜ್ ಮಾಡೋಣ. ಕ್ಯೂಟ್ ಆಗಿದೆ ಚಿನ್ನಿಮ, ಕ್ಯೂಟ್. ವಾ, ಅವಳಿಗೆ ಪಿಂಕ್ ಅಲ್ಲಿ ಇರೋದು ಹಾರ್ಟ್ ಶೇಪ್ ಅಲ್ಲಿ ಇರ್ಬೇಕಂತೆ. ಅದಕ್ಕೆ ಗೋಲ್ಡ್ ಅದಕ್ಕೆ ಕೊಡಿಸ್ಬೇಕಿನ್ನ, ಸುಮ್ಮನೆ ಅದೇನೋ ಫ್ಯಾಷನ್ ಜ್ಯುವೆಲರಿ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಬೋದು. ಬೇಲಾಗೈತು ಹೇಳಿ ಇನ್ನೇನು ತೋಟಕ್ಕೆ ಬಂದ್ವಿ ನೋಡಿ. ಈವ್ನಿಂಗ್ ಟೈಮ್ ಅಂತೂ ಇಲ್ಲಿ ಸಖತ್ತಾಗಿರತ್ತೆ, ಸುತ್ತಲೂ ಹಸಿರಾಗಿರತ್ತಲ್ವ, ಅದು ನೋಡೋದೇ ಒಂಥರ ಚೆಂದ ಅನಿಸುತ್ತೆ. ಇನ್ನು ಗೆಣಸು ಆಗಿದೆನೋ ಇಲ್ಲೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ರಾಜಣ್ಣ ಅವ್ರ ಮಗ ಇದ್ದಾರೆ, ಅವ್ರು ಒಂದಾಗಿದೆ ಅಂಥೇಳಿ ತಂದುಕೊಟ್ರು. ಆದರೆ ನನಗಿನ್ನೂ ಡೌಟ್, ಅದು ಇನ್ನೂ ಪುಟ್ಟದಿದೆ ಅಲ್ಲ, ಆಗಿಲ್ಲ ಅಂದ್ಕೊಳ್ತೀನಿ. ಎಲ್ಲೂ ಕಾಣಿಸ್ತಾನೇ ಇಲ್ಲ ಗೆಣಸು, ಬರೀ ಬೇರೆ ಅಷ್ಟೇ ಕಾಣಿಸ್ತಾ ಇದೆ. ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ, ಇದಾಗಿದೆನಾ ಇಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಗೆಣಸು ಬಂದಿರುತ್ತಾ ಇಲ್ಲ ಅಂತ. ಒಂದು ಗೆಣಸು ಮೇಲ್ಗಡೆ ಬಂದಿದೆ ಅಂತ ಹೇಳಿದ್ರಲ್ವ, ಅದೇ ಇದು ನೋಡಿ ಎಷ್ಟು ದಪ್ಪ ಇದೆ ಅಂತ. ಈ ಟೈಮ್ ಅಂತೂ ಖಡ್ಗದ ಬೀನ್ಸು ಸಿಕ್ಕಾಬಟ್ಟೆ ಆಗಿತ್ತು, ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಲಾಸ್ಟ್ ಟೈಮು ತುಂಬ ಎಳೆದಿತ್ತು ಅಂತ ಹೇಳಿ ಹಾಗೆ ಬಿಟ್ಟಿದ್ವಿ, ಅದೆಲ್ಲ ಇವಾಗ ಚೆನ್ನಾಗಿ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಆಗಿದೆ, ಹಾರ್ವೆಸ್ಟ್ ಮಾಡ್ಬೋದು.
ಇನ್ನು ಅವಾಗವಾಗ ಸಪೋಟ ಎಲ್ಲ ಆಗಿರುತ್ತೆ, ಬಟ್ ನಾವು ಬರೋ ಅಷ್ಟೊತ್ತಿಗೆ ಬೇರೆ ಪಕ್ಷಿಗಳೆಲ್ಲ ತಿಂದೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಒಂದು ತೋರ್ಸೋಕ್ಕಾಗ್ತಾ ಇಲ್ಲ. ಇಲ್ಲಿ ಒಂದು ಸಪೋಟ ಗಿಡ ಹಾಕಿದ್ದೀವಿ, ಸಿಕ್ಕಾಪಟ್ಟೆ ಆಗಿರುತ್ತೆ. ಚಿಕ್ಕ ಚಿಕ್ಕ ಕಾಯಿ ಇದೆ, ಇವಾಗ ಹಣ್ಣಾಗಿರೋದೆಲ್ಲ ಪಕ್ಷಿಗಳು ತಿಂದ್ಬಿಡುತ್ತೆ. ಇನ್ನು ಚಿನಿಮಾದೀರು ಅಂತೂ ಒಂದು ಚಿಟ್ಟೆ ಕಾಣಿಸಿದ್ರೆ ಸಾಕು, ಅದನ್ನು ಹಿಡೀಲಿಕ್ಕೆ ಏನು ಸಾಹಸ ಮಾಡ್ತಾರೆ ಗೊತ್ತಾ. ಹಾಗಂತ ಹೇಳಿ ಹಿಡಿಯೋಕ್ಕೂ ಹೋಗೋದಿಲ್ಲ, ಭಯ ಜಾಸ್ತಿ. ಸುಮ್ಮನೆ ಅದ್ರ ಜೊತೆ ಆಟಾಡೋದು, ಅದು ಎಲ್ಲಿ ಹೋದರೆ ಅಲ್ಲಿ ಹೋಗೋದು, ಹಿಡಿಯೋಕ್ಕೆ ಹೋದಂಗೆ ಆ್ಯಕ್ಟಿಂಗ್ ಮಾಡೋದು. ಇಲ್ಲಿ ಬಿದ್ದರೂ ಚಿಂತೆ ಇಲ್ಲ, ಮತ್ತೆ ಎದ್ದು ಓಡ್ತಿರ್ತಾನೆ ಅವನಂತೂ. ಇದು ಒಂದು ಸೀಡ್ಸ್ಗೆ ಅಂತ ಹಾಗೆ ಬಿಟ್ಟಿದ್ವಿ, ಒಣಗಿದೆ. ಸೊ ನೆಕ್ಸ್ಟ್ ಸಮ್ಮರೆಲ್ಲ ಹಾಕ್ಲಿಕ್ಕೆ ಇರುತ್ತೆ, ಹಂಗೆ ಎತ್ತಿರ್ತೀನಿ. ಒಂದು 3-4 ಬೀಜ ತರಿಸಿದ್ದು. ಸೊ ಅದರಲ್ಲಿ ಎಲ್ಲದೂ ಬಂದಿದೆ ಆಲ್ಮೋಸ್ಟ್. ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಹಾಕಲಿಕ್ಕೆ ನಾವು ಚಿಂತೆ ಪಡೋದೇ ಬೇಡ, ಮತ್ತು ತರಿಸೋದು ಅಗತ್ಯನೇ ಇಲ್ಲ. ಆ ಥರ ಎಲ್ಲ ಗಿಡದಲ್ಲಿ ಒಂದೊಂದು ಹಾಗೆ ಬಿಟ್ಟಿದ್ವಿ, ಬಲ್ತೋಗಿದೆ ಅಂತ. ಅದೀಗ ಚೆನ್ನಾಗಿ ಒಣಗಿದೆ, ಇನ್ನೂ ಸ್ವಲ್ಪ ಇದಾಗಿ. ಏನೋ ಈ ಚಳಿಗಾಲ ಬಂತು ಅಂದರೆ ಗಿಡಗಳೆಲ್ಲ ಒಂಥರ ಆಗಿಬಿಟ್ಟಿರುತ್ತೆ ಅಲ್ವಾ. ಅಂದರೆ ಅಷ್ಟಾಗಿ ಮೆಣಸಿನ್ಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಸಿಗೋದಿಲ್ಲ, ಹಾಗಾಗಿ ಗಿಡ ನೋಡಿ ಒಂಥರ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದೆ, ಅದೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಿದ್ವಲ್ವ, ಅವಾಗಷ್ಟು ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ, ಮತ್ತೆ ಬರ್ತಾ ಇರುತ್ತೆ. ಅಲ್ಲಿ ಅಲ್ಲಿ ಡ್ಯಾಡಿಗೆ ತೋರ್ಸ, ಮೆಣಸಿನ್ಕಾಯಿ ಕಿತ್ತಿದ್ದಾನಂತ. ಏನದಿರು, ಏನದು, 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 ಏನೋ ಹೇಳ್ತಾನ. ಏನದು? ಖಾರ, ಮಿರ್ಚಿ ಮಿರ್ಚಿ. ಹಂಚಿನ ಮನೆ ಹತ್ರ ಇದು 2ನೇ ಬಾಳೆಗೊನೆ ನಾವು ನೋಡ್ತಾ ಇರೋದು. ತುಂಬ ದೊಡ್ಡ ಸೈಜ್ ಆಗುತ್ತೆ. ಇನ್ನು ಈ ಜಾಗದಲ್ಲಿ ಸ್ವಲ್ಪ ಬೇರೆ ಗಿಡಗಳೇನಾದರೂ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏಕೆಂದರೆ ನನಗೆ ಅವಾಗವಾಗ ಸ್ವಲ್ಪ ಚೇಂಜ್ ಮಾಡ್ತಾ ಇರಬೇಕು. ಇದು ನೋಡಿ ತುಂಬ ಬಂಡು ಅಂದರೆ ಇದಕ್ಕೆ ಜಾಸ್ತಿ ಮೇಂಟೆನೆನ್ಸು ಬೇಕಾಗೋದಿಲ್ಲ, ತಾನಾಗೆ ಬೆಳೀತಿರುತ್ತೆ. ಅದಕ್ಕೆ ತೆಗೆದ್ಬಿಟ್ಟು ಮನೆ ಮುಂದ್ಗಡೆ ಹಾಕಿ ಆ ಜಾಗದಲ್ಲಿ ಬೇರೆ ಗಿಡಗಳು ಹಾಕೋಣ ಅಂತ. ನೋಡಿ ಇಲ್ಲೂ ಸ್ವಲ್ಪ ಜಸ್ಟ್ ಹಾಗೆ ಬಿಸಾಕಿದ್ದು ಅದೆಲ್ಲ ಹಾಗೆ ಮತ್ತೆ ಚಿಗುರು ಬಂದುಬಿಟ್ಟಿದೆ. ಒಂದು ಸೈಡ್ ಹಾಕಿದ್ದೀವಿ ಈ ಥರ ಲೈನಾಗಿ, ಇನ್ನೊಂದು ಸೈಡ್ ಹಾಕಿಲ್ಲ ಅಲ್ವಾ, ಒಳಗಡೆ ಇರೋದೆಲ್ಲ ಇಲ್ಲಿ ಹಾಕ್ಬಿಡ್ತೀವಿ. ಇದೇನಪ್ಪ ಅಂದರೆ ಈ ವಿಂಟರಲ್ಲಿ ನೀರು ಹಾಕಲಿಲ್ಲ ಅಂದರೂ ಅದು ಹಾಗೇ ಇರುತ್ತಲ್ಲ, ನೋಡೋಕೆ ಒಂಥರ ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನನ್ನ ಫೇವ್ರೇಟ್ ರೋಸ್, ಚಿಕ್ಕ ವಯಸ್ಸಿನಿಂದ ನನಗಿದು ತುಂಬ ಇಷ್ಟ. ಏನು ಫ್ಲೇವರ್ ಇದೆ? ರೋಸ್ ಇದು. ಇದ್ರ ಮತ್ತು ಅದು ಲೇಯರ್ಸ್ ಎಲ್ಲ ಅಷ್ಟು ತಿನ್ ಇದೆ ಅಲ್ಲ. ಇದು ಲೋಕಲ್ ಇದೆ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಅದ್ರ ಪರಿಮಳ ಹುಳ ಇರುತ್ತೆ ಅಂತಾರೆ ಅಷ್ಟು ಹತ್ರದಿಂದ ನೋಡಿದರೆ. ಇಲ್ಲ ಅಷ್ಟೇ, ಫ್ರೇಗ್ರೆನ್ಸ್ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಹೌದು. ಇದು ಅದು ಗುಲ್ಕಂಡ್ ಏನಂತಾರಲ್ವಾ, ಸೇಮ್ ಹಂಗೆ ಅವರೆಲ್ಲ. ಅದೇ ಅಲ್ಲಿ ನೋಡಿಲ್ಲ, ಅವ್ನು ಕುತ್ಕೊಂಡ್ರೆ ಇದು ಎಲ್ಲಿ? ಏನ್ ಮಾಡ್ತಾ ಇದ್ದಾನೆ ಅಲ್ಲಿ? ಇದೀರ? ಏಯ್, ಏನು ಮಾಡ್ತಾ ಇದೀಯ ನೀನು? ಬಾ 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 ಬಾ. ಏನ್ ಕೇಳಕ್ ಹೋಗಿದ್ದೇನೆ? ಮಿಚ್ಚುನಾ? ಓಕೆ. ನಾನು ಅಲ್ಲಿ ಇನ್ನೂ ತುಂಬಾ ಮಾಡಿದ್ದೀನಿ. ಎಲ್ಲೆಲ್ಲಿ ಇರೋದಿಲ್ಲ ಏನು. ಇಲ್ಲಿ ನೋಡಿ ಎಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ. ನೀನು ಮಾಡಿದೀಯ ಹಾರ್ವೆಸ್ಟ್? ಪಿಂಕ್ ಫ್ಲವರ್ ಐತೆ, ಆರೆಂಜ್ ಫ್ಲವರ್ ಐತೆ, ಮೆಣಸಿನ್ಕಾಯಿ ಐತೆ, ಫೋನ್ ಐತೆ, ಕಿವಿ ಐತೆ, ಎಲ್ಲ ಐತೆ. ಹೌದಾ? ಅದಕ್ಕೆ ಮತ್ತೆ ಬೇರೆ ಹತ್ರ ಹೋಗ್ತಾ ಇದ್ದೀವಿ, ತೋಟ ಹತ್ರ. ಏನು? ಇವಾಗ ನಾವು ಬೇರೆ ಬೇರೆ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಬಾ ಹೋಗೋಣ ಬಾ. ನೀನು ನೋಡ್ ರಾಜು, ಎಷ್ಟೊಂದು ಕಿತ್ಕೊಂಡ್ ಬಂದಿದ್ದಾನೆ ಮೆಣಸಿನ್ಕಾಯಿ. ಏನಿದೆ? ಎಲ್ಲಿ ಕೊಡ್ತಾನೆ ಇಲ್ಲ ಬಿಡು. ಹಾಕಿದ್ರಲ್ಲಿ ಕೈ ತುಂಬಾ ಮೆಣಸಿನ್ಕಾಯಿ ಕಿತ್ಕೊಂಡ್ ಬಂದಿದ್ದೆ ನಾನು. ಹಾಕು ಜಲ್ದಿ. ಇದು ಹಸಿದು ಯಾವ್ದಿದ್ರೆ ಎಲ್ಲ ಕಿತ್ತ.
ನಮಗೆ ಒಂದು ಕೊಡಿಯನ್ ನಂಗೆ ಚಿಕ್ಕರಿ ಹೇಳ್ತೀರಾ ಕೊಡಿ ಒಂದು ಕೊಡಿ. ಚಿಕ್ಕರಿ ನಂಗೆ ಚಿಕ್ಕರಿ ಇನ್ನು ತೋಟದ ಹತ್ರ ಬಂದ್ವಿ ಅಂದರೆ ಈ ಕುರಿ ಮತ್ತು ಹಸು ಬಂತು ಅಂದರೆ ಇವರಿಬ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಅವರೆಲ್ಲ ಏನು ಅಂದ್ಕೊಳ್ತಾರೆ ಗೊತ್ತಾ, ಅಲ್ಲಿ ಸಿಟಿಯಲ್ಲಿ ಈ ಥರ ಇರೋದೇ ಇಲ್ಲ ಅಂದ್ಕೊಂಬಿಡ್ತಾರೆ. ಆದರೆ ಇವ್ರ ಮನೆ ಹತ್ತಿರ ಬಂದರೂ ಹಂಗೆ ಮಾಡ್ತಾರೆ, ತೋಟಕ್ಕೆ ಬಂದರೆ ಇನ್ನೂ ಜಾಸ್ತಿ ಮಾಡ್ತಾರೆ. ಅಂದರೆ ಮನೆ ಹತ್ತಿರ 1, 2 ಆ ಥರ ಕಾಣಿಸುತ್ತೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಇರುತ್ತಲ್ಲ, ಇವ್ರಿಗೆ ತುಂಬಾ ಖುಷಿ. ನಮ್ಮ ಮನೆ ಹತ್ರ ಈ ಥರ ಪುಟ್ಟು ಕುರಿಗಳೆಲ್ಲ ತುಂಬ ಕಡಿಮೆ ಕಾಣಿಸುತ್ತೆ, ಹಾಗಾಗಿ ಇಲ್ಲಿ ಅವುಗಳ ಹಿಂದೆನೇ ಓಡ್ತಿರ್ತಾರೆ ಇವರಿಬ್ರು. ಗಿಡ ಎಲ್ಲ ಬೆಳೆದಿದೆ ಅಲ್ವಾ, ಒಂಥರ ಸ್ವಿಟ್ಜರ್ಲ್ಯಾಂಡ್ ಫೀಲ್ ಬರ್ತಾ ಇದೆ, ಹೌದಿಲ್ಲ? ನಮ್ಮ ರಾಜುಗೆ ಈ ಥರ ವಾತಾವರಣ ಇತ್ತು ಅಂದರೆ ತುಂಬ ಇಷ್ಟ ಆಗುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ ಅವರು. ಬೇರೆ ಬೇರೆ ಮೂವಿಗಳೆಲ್ಲ ನೋಡಿರ್ತಾರಲ್ವ, ಅದಕ್ಕೆ ಕಂಪೇರ್ ಮಾಡ್ಕೊಳ್ತಾರೆ, ಆ ಮೂವಿಯಲ್ಲಿ ಈ ಥರ ಇದೆ, ಈ ಥರ ಕಾಣಿಸ್ತಾ ಇದೆ ನೋಡು ಅಂತ. ಈ ಕಡೆ ತೋಟ ಇದೆಯಲ್ವ, ಅಲ್ಲಿಗೆ ಬಂದ್ವಿ. ಇಲ್ಲಿ ಕೋಳಿಗಳೆಲ್ಲ ಮೇವು ತಿಂತಾಯಿತ್ತು. ಅಮ್ಮ ಎಷ್ಟು ಆಟಾಡಿದ್ರು ಅಂದರೆ ಅವುಗಳ ಜೊತೆ. ನಾವಿವಾಗ ವಾರಕ್ಕೊಂದ್ಸಲ ಬರ್ತಾ ಇರೋದ್ರಿಂದ, ಅಂದರೆ ಅವಾಗವಾಗ ಬರ್ತಾ ಇರೋದು ಜಾಸ್ತಿ ನೋಡ್ಕೊಂಡ್ಬಿಟ್ಟಿದ್ದಾವಲ್ಲ, ಅವು ಕೂಡ ಅಭ್ಯಾಸ ಆಗೋಗ್ಬಿಟ್ಟಿದೆ, ಹತ್ರನೇ ಬಂದುಬಿಡ್ತವೆ. ಕೆಲವೊಂದು ಸಲ ಚಿನ್ನಿಮ್ಮ ಹತ್ರಕ್ಕೆ ಬಂದಿರೋದೆ ಅವಳು ಹೆದರ್ಕೊಂಡ್ಬಿಡ್ತಾಳೆ, ಎಲ್ಲಿ ನನ್ನ ಕುಕ್ಬಿಡುತ್ತೆ ಅಂತ. ಫಸ್ಟ್ ನಿಮಗೆ ಇದು ಊಟ ಕೋಳಿಗೆ ಹಾಕೋಣ ಡ್ಯಾಡಿ. ಇದು ಊಟ ಕೋಳಿಗೆ ಹಾಕೋಣ. ಫ್ರೆಂಡ್ಸ್ ಇನ್ನ ರೀಸೆಂಟಾಗಿ ಹೇಳ್ತಾ ಇದ್ದಾರಲ್ವಾ ಕೋಳಿ ಮೊಟ್ಟೆ ತಿನ್ನಬಾರ್ದು ಅಂತ. ಸೊ ನಮ್ಗೆ ಅದು ನೋಡಿ ಕೆಲವೊಂದ್ಸಲ ಏನನ್ಸುತ್ತೆ ಗೊತ್ತಾ, ಅಬ್ಬಾ ತುಂಬಾ ಟ್ರೆಂಡ್ ಆಗ್ತಾ ಇದೆ ಈಗ ಇಂಟರ್ನೆಟ್ ಅಲ್ಲಿ. ತೋಟದಲ್ಲಿ ನಾವು ಕೋಳಿಗಳು ಸಾಕೊಂಡಿರೋದ್ರಿಂದ ಎಷ್ಟೊಂದು ಅನುಕೂಲ ಅಂತ. ಅದು ನ್ಯೂಸ್ ಫೇಕೇ ಇರಬಹುದು ಅಥವಾ ನಿಜ ಇರಬಹುದು, ಒಂಥರ ಏನೋ ಮನ್ಸಿಗೆ ಸಮಾಧಾನ ಆಗತ್ತಲ್ಲ. ಅಟ್ಲೀಸ್ಟ್ ನಾವು ಸಾಕಿರೋ ಕೋಳಿ ಮೊಟ್ಟೆನ ತಿಂತಾ ಇದೀವಲ್ಲೋ ಅನ್ನೋ ಒಂದು ಸಮಾಧಾನ ಏನಾದರೂ ಇರುತ್ತೆ. ನಾನಂತೂ ಎಷ್ಟು ಸಲ ನೆನೆಸ್ಕೊಂಡಿದ್ದೀನೋ, ಯಾಕೆಂದರೆ ದಿನ ಇವರು 2 ಮೊಟ್ಟೆ ತಿಂತಾರೆ. ಏನು ಖಾರ ತಿಂದ, ಮೆಣಸಿನ್ಕಾಯಿ ತಿಂದ್ಬಿಟ್ಟಿದ್ದಾನೆ, ಸಾಕಾಗೋಗ್ಬಿಡುತ್ತಪ್ಪ ನನಗೆ. ಮಮ್ಮಿ ಡ್ಯಾಡಿ ನಾನೇನು ಸಾಕ್ತಾ ಇದ್ದೀನಿ. ಹೌದಾ? ಅದು ಆಂಟಿಬಯೋಟಿಕ್ಸ್ ಎಲ್ಲ ಕೋಳಿಗೆ ಹಾಕ್ತಾ ಇದಾರಲ್ವಾ, ಅದರದ್ದೇ ಪ್ರಾಬ್ಲಮ್ ಎಲ್ಲ. ಕೆಲವು ಜನರು ಕರೆಕ್ಟಾಗಿ ಹಾಕ್ತಾ ಇರ್ತಾರೆ, ಕೆಲವು ಜನರು ಜಾಸ್ತಿ ಹಾಕ್ಬಿಡ್ತಾರೆ ದಪ್ಪ ಆಗಬೇಕು ಅಂತ. ಅದೇ ಆಂಟಿಬಯೋಟಿಕ್ಸ್ ಎಲ್ಲ ಹಾಕಿ ಬೆಳೆಸ್ಬಿಡ್ತಾರ. ಅದು ಮೊಟ್ಟೆ ಮಾಂಸ ಎಲ್ಲ ತಿಂದಾಗ ನಮಗೂ ಅದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನೋದು ಬಂದ್ಬಿಡುತ್ತೆ ಬಾಡಿಗೆ. ಮತ್ತು ನಾಳೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಆಂಟಿಬಯೋಟಿಕ್ಸ್ ಕೊಡ್ತಾರಲ್ವ, ಅದು ಕೆಲಸ ಮಾಡೋದಿಲ್ಲ. ಕೆಲವೊಂದು ಅಂತಾರಪ್ಪ, ಅದು ಎಷ್ಟರವರೆಗೂ ಪ್ರೂವ್ ಆಗಿದೆ ಗೊತ್ತಿಲ್ಲ. ಕೆಲವರು ಫೇಕ್ ಅಂತಾರೆ, ಕೆಲವರು ನಿಜ ಅಂತಾರೆ. ಬಟ್ ಈ ಪ್ರತಿಯೊಂದು ಮೊಟ್ಟೆನ ಹಿಡ್ಕೊಂಡು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿ ತಿನ್ನೋಕ್ಕಾಗಲ್ಲ. ಈಗ ಹೋಗಿ ಸರ್ಟಿಫಿಕೇಟ್ ತೊಗೋಬೇಕು ಅಂದರೆ ಒಂದು ಒಳ್ಳೆ ಫೀಡ್ ಹಾಕ್ಬಿಟ್ಟು ಮೊಟ್ಟೆ ತೊಗೊಂಡೋಗಿ ಸರ್ಟಿಫಿಕೇಟ್ ತೊಗೊಂಡ್ಬಂದ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಾಗತ್ತೋ ಗೊತ್ತಿಲ್ಲ. ಗೊತ್ತಿಲ್ಲ, ಅದು ಚಾನ್ಸೇ ಇಲ್ಲ. ಬಟ್ ನಮ್ಮದು ಇಲ್ಲಿದ್ದಿದ್ದು ಕೋಳಿಗೆ 100% ಕೆಮಿಕಲ್ ಫುಡ್ಡು ಇಲ್ಲ. ಅದು ಏನು, ಅದು ಕೋಳಿಗೆ ಫೀಡ್ ಬೇರೆ ಬರುತ್ತೆ, ಹೈ ಪ್ರೋಟೀನ್ ಫೀಡ್. ಅದನ್ನ ಹಾಕ್ಬಿಡ್ತಾರೆ, ಕೋಳಿ ಇದ್ದಕ್ಕಿದ್ದಂಗೆ ತುಂಬ ದಪ್ಪ ಆಗ್ಬಿಡುತ್ತೆ. ಇನ್ನೊಂದೇನು ಗೊತ್ತಾ, ಎಲ್ಲೂ ಹೊರಗಡೆ ಹೋಗಲ್ಲ, ಅಲ್ಲೇ ಇರೋ ಜಾಗದಲ್ಲೇ ಇರುತ್ತೆ. ಅದು ಏನಾಗುತ್ತೆ, ತುಂಬಾ ದಪ್ಪ ಬರುತ್ತೆ. ಅವಾಗ ಇಷ್ಟು ವೆಯ್ಟ್ ಇರ್ತಿರ್ಲಿಲ್ಲ ಕೋಳಿಗಳು ಅಲ್ವಾ? ಇಲ್ಲ, ಅದು ಜೆನೆಟಿಕ್ಸ್ ಇರುತ್ತೆ. ಕೆಲವೊಂದು ಕೋಳಿಗೆ ಫೀಡಿಂದನೇ ಬರುತ್ತೆ ಅಂತ ಏನಿಲ್ಲ. ಕೆಲವೊಂದು ಕೋಳಿ ಜೆನೆಟಿಕ್ಸ್ ಅದು, ಸೊ ಏನೇ ತಿಂದರೂ ದಪ್ಪ ಆಗಿಬಿಡುತ್ತೆ. ಬಟ್ ಇಲ್ಲಿ ಮೆಜಾರಿಟಿ ಬರೀ ಪ್ರೋಟೀನ್ ಫೀಡ್ ಜಾಸ್ತಿ ಹಾಕಿ ಬೆಳೆಸ್ಬಿಡ್ತಾರೆ, ಹೈ ಪ್ರೋಟೀನ್. ಅದು ಮತ್ತು ಆ್ಯಕ್ಟಿವಿಟಿ ಕಡಿಮೆ, ಕುತ್ಕೊಂಡ್ಬಿಡುತ್ತೆ ಸುಮ್ಮನೆ. ಹೌದು, ಹಂಗಂತ ಹೇಳಿ ತಿಂದೇನೂ ಇರೋಕ್ಕೂ ಆಗಲ್ಲ. ತಿಂದು ದಪ್ಪ ಆಗಿಬಿಡುತ್ತೆ ಅದು. ಮತ್ತು ಅದರಲ್ಲಿ ಅದೇನು ಆಂಟಿಬಯೋಟಿಕ್ಸ್ ಅಂತೆ ಅದಂತೆ, ಮತ್ತು ರೋಗ ಬಂದೇ ಬರುತ್ತಾ, ಹಾಕ್ಲೇಬೇಕು. ಹಾಕಿದ್ರೆ ತೊಂದರೆ ಇಲ್ಲ, ಬಟ್ ಜಾಸ್ತಿ ಹಾಕ್ತಾರಲ್ಲ ಲಿಮಿಟ್ಗಿಂತ ಮೀರಿ, ಅದು ಪ್ರಾಬ್ಲಮ್. ಎಲ್ಲರೂ ಅಲ್ಲ, ಯಾರೋ ಕೆಲವರು
ಹಾಕ್ತಾರೆ ಅದು ಟೆಸ್ಟ್ ಮಾಡಿದಾಗ. ಅದು ಟೆಸ್ಟ್ ಮಾಡಿ ತಿನ್ನೋಕ್ಕಾಗಲ್ಲ. ಆಲ್ರೆಡಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಹೌದಾ? ಲ್ಯಾಬಲ್ಲಿ ಕೆಲಸ ಮಾಡೋರು ಇರ್ತಾರಲ್ವಾ, ಅವರು ಹೋಗ್ಬಿಟ್ಟು ಪ್ರತಿಯೊಂದು ಮೊಟ್ಟೆನ ತಗೊಂಡು, ಮೊಟ್ಟೆ ಅಂತ ಮಾತ್ರ ಅಲ್ಲ ಎಲ್ಲ ಐಟಮ್ಸ್, ಶುಗರಿ ಡ್ರಿಂಕ್ಸ್, ಕೋಕೋ ಕೋಲಾ ಅಂತ, ಮೊಟ್ಟೆ ಅಂತ, ಚಿಕನ್ ಅಂತ ಯಾರ್ಯಾರು ಮಾಡ್ತಾ ಇದ್ದಾರಲ್ವ ಮಾರ್ಕೆಟಲ್ಲಿ, ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಎಲ್ಲ ಕೊಟ್ಟು ಅದನ್ನೆಲ್ಲ ಹೋಗೋದು, ಅವ್ರದ್ದು ನ್ಯೂಟ್ರಿಷನ್ ವ್ಯಾಲ್ಯೂಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದು. ಅದೇ ಒಂದು ಚಾನಲ್. ಒಳ್ಳೇದು ಅದು, ಆ ಥರ ಆದರೂ ಮಾಡೋದು ಒಳ್ಳೇದು. ಅದು ಹೌದು, ಗೊತ್ತಾಗತ್ತೆ ನಮಗೂ ಯಾವುದ್ರಲ್ಲಿ ಎಷ್ಟಿದೆ ಏನಿದೆ ಅನ್ನೋದು. ಹೋಯ್ತಾ ಖಾರ? ಹೋಯ್ತಾ? ಮೆಣಸಿನ್ಕಾಯಿ ಅದೇನು ಮಾಡಿಬಿಟ್ಟಿದ್ದಾನೆ, ಸ್ವಲ್ಪ ಕಡ್ದುಬಿಟ್ಟಿದ್ದಾನೆ ಅವನು. ಅದಕ್ಕೆ ಖಾರ ಖಾರ ಅಂದ, ನನಗೆ ಅರ್ಥ ಆಗಲಿಲ್ಲ ಸ್ಟಾರ್ಟಿಂಗ್. ಹೆಂಗಿದ್ರು ಸ್ವಲ್ಪ ಹಾಲು ತೊಗೊಂಬಂದಿದ್ದೆ, ಸರಿ ಹೋದ. ಇವಾಗ ಅದು ಇದು ಮುಟ್ಟಬಾರ್ದು ನೀನು, ಆಯಿತಾ? ಕೈ ವಾಶ್ ಮಾಡಿಸ್ಬಿಡು. ಇನ್ನು ಆರ್ಚಿಗಂತೂ ಅವರೆಕಾಳ್ದು ಚಪ್ರ ಹಾಕಿದಾರಲ್ಲ, ತುಂಬೋಗ್ಬಿಟ್ಟಿದೆ, ಎಲ್ಲೂ ಜಾಗನೇ ಇಲ್ಲ ಹೊರಗಡೆ. ಪ್ಯಾಷನ್ ಫ್ರೂಟ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ, ಬಟ್ ಇನ್ನೂ ಒಂದು ಹಣ್ಣಾಗಿಲ್ಲ. ನಾವು ಇದುವರೆಗೂ ಒಂದು ಟೇಸ್ಟ್ ಮಾಡೋಕ್ಕೂ ಆಗಿಲ್ಲ. ಲಾಸ್ಟ್ ವೀಕ್ ಬಂದಾಗ ಈ ವೀಕ್ ಆಗಿರುತ್ತೆ, ರೆಡಿ ಆಗಿರುತ್ತೆ ಅಂದ್ಕೊಂಡ್ವಿ, ಬಟ್ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಅಂದ್ಕೊಳ್ತೀನಿ. ಏನಿಲ್ಲ ಅಂದರೂ ಒಂದು ಸೈಡು ಒಂದು 10-15 ಕಾಯಿಗಳಾಗೋಗ್ಬಿಟ್ಟಿದೆ ನೋಡಿ. ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು, ಅದು ಹಳದಿ ಆದಮೇಲೆ ಹಾರ್ವೆಸ್ಟ್ ಮಾಡಬೇಕು, ಹಣ್ಣಾಗಿರುತ್ತೆ ಅಂತ. ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ನಾನು. ಫ್ರೆಂಡ್ಸ್, ನಾವು ನೈಟ್ ಟೈಮಲ್ಲಿ ಸ್ಯಾಲೆಡ್ಸ್ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಸೊ ಈ ಎಲೆ ಇನ್ಸುಲಿನ್ ಪ್ಲ್ಯಾಂಟ್ ಅಂತ ಹೇಳ್ತಾರಲ್ವ, ಏನಿದೆ ಇದು? ಇನ್ಸುಲಿನ್ ಪ್ಲಾಂಟ್. ಇದು ಸ್ವಲ್ಪ ಹುಳಿ ಹುಳಿ ಇರುತ್ತೆ, ಹಾಗೆ ತಿನ್ಬೋದು. ಸ್ಯಾಲೆಡ್ಗಳಲ್ಲಿ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರತ್ತೆ. 1-2 ಎಲೆ ಹಾಕೊಂಡ್ರೆ ಆಯಿತು. ಶುಗರ್ ಇರೋರಿಗೆ ಕೊಟ್ಟರೆ ಸ್ವಲ್ಪ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಈಗಿನ ಕಾಲದಲ್ಲಿ ಎಲ್ಲರೂ ತಿನ್ನಬೇಕು. ಅದು ನಿಜ. ನೋಡಿ, ಇದಕ್ಕೆ ಏನು ಜಾಸ್ತಿ ಮೇಂಟೆನೆನ್ಸೇ ಬೇಡ. ಒಂದು ಕಡ್ಡಿ ಇದೆಲ್ಲ, ಒಂದು ಕಡ್ಡಿ ಹಿಂಗೆ ಮುರ್ಕೊಂಡು ಬಂದು ಇಷ್ಟಿಟ್ರೂ ಸಾಕು, ಬಂದ್ಬಿಡುತ್ತೆ. ಮುಂಡು ಗಿಡ ನಾವು ಅಷ್ಟೇ ಹಾಕಿದ್ವಲ್ವಾ? ಇಷ್ಟಿಷ್ಟೇ ತಂದು ಹಾಕಿದ್ವಿ. ಈಗ ನೋಡಿ, ಇನ್ನು ಸ್ವಲ್ಪ ದಿವಸಕ್ಕೆ ಈ ಮಳೆಗಾಲ ಬಂತು ಅಂದರೆ ನಮ್ಮ ಎತ್ತರ ಬೆಳೆದು ಬಿಡುತ್ತೆ. ಆ್ಯಂಡ್ ಅಲ್ಲಲ್ಲಿ ಹಾಕಿದ್ದೀವಿ, ಒಂದು 4-5 ಕೊಂಬೆ ತಗೊಬಂದು ಅದನ್ನೇ ಮುರಿದು ಅಲ್ಲೆಲ್ಲ ಹಾಕಿದ್ವಿ. ಅದು ಇಷ್ಟಿಷ್ಟು ಎತ್ತರ ಬೆಳೆದು ಮತ್ತೆ ಅದು ಬೇರೆಯವ್ರಿಗೆಲ್ಲ ಹಂಚಿದ್ವಿ. ಸೊ ಈಗ ನಾವು ಇನ್ನೊಂದು ನಾನು ಗಮನಿಸಿದ್ದೇನು ಗೊತ್ತಾ ರಾಜು, ನಾವು ತೋಟದಲ್ಲಿ ಇದು ಹಾಕಿದ್ದೀವಲ್ವಾ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಲಾಸ್ಟ್ ಟೈಮ್ ಏನು ಸುಮಾರು ಸಲ ಹೇಳಿದ್ದೀನಿ, ಇದನ್ನ ನೀವು ಪಾಟಲ್ಲಾದರೂ ಗ್ರೋ ಮಾಡ್ಬೋದು ಅಂತ. ಕೆಲವೊಬ್ರು, ನಾನು ಅಂದರೆ ನಮ್ಮ ಫಾಲೋವರ್ಸ್ ಇದ್ದಾರಲ್ಲ, ಅವ್ರು ಏನು ಮಾಡಿದ್ದಾರೆ ಅಂದರೆ ಚಿಕ್ಕ ಪಾಟಲ್ ಹಾಕ್ಕೊಂಡು ಮನೆ ಮುಂದೆ ಇಟ್ಕೊಂಡಿದ್ದಾರೆ. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಹೌದಾ? ಅಂದರೆ ಅಟ್ಲೀಸ್ಟ್ ನಮ್ಮ ವಿಡಿಯೋ ಮೂಲಕನಾದ್ರೂ ಗೊತ್ತಾಗತ್ತೆ ಅಲ್ವಾ ಕೆಲವರಿಗೆ, ಈ ಥರದ್ದೆಲ್ಲ ಗ್ರೋ ಮಾಡ್ಬೋದು ಅಂತ. ಆ ಥರ ನಾನು ಕೂಡ ಕೆಲವೊಂದು ತಿಳ್ಕೊಳ್ತೀನಿ, ನಂಗೆ ತುಂಬ ಇಷ್ಟ. ಯಾಕೆಂದರೆ ನಮಗೆ ಕೆಲವೊಂದರಲ್ಲಿ ನಾಲೆಡ್ಜ್ ಇರೋದಿಲ್ಲ, ಯಾರಾದರೂ ಶೇರ್ ಮಾಡಿದಾಗ ಅದನ್ನು ಫಾಲೋ ಮಾಡಬೇಕಂತ ಅನಿಸುತ್ತೆ. ಸೊ ಆ ಥರ ಕೆಲವೊಬ್ರು ನಮ್ಮ ರೆಗ್ಯುಲರ್ ಫಾಲೋವರ್ಸ್ ಇರ್ತಾರಲ್ಲ, ಅವ್ರ ಮನೆಗಳಿಗೆ ಹೋಗೋದೇ ಅದು ಪಾಟಲ್ಲಿ ಒಂದು ಗಿಡ ಕಾಣಿಸುತ್ತೆ. ತುಂಬ ಖುಷಿಯಾಗತ್ತೆ ನನಗೆ. ಸಾಕಲ್ಲ, ಚೆನ್ನಾಗಿದೆ. ಗುಲಾಬಿ ಹೂವಿನ ಗಿಡ ನೋಡಿ ಎಷ್ಟು ಎತ್ತರ ಹೋಗ್ಬಿಟ್ಟಿದೆ. ಅದು ಕಟ್ ಮಾಡ್ಬೇಕನ್ನ ಅದು. ಹೌದು, ಅದು ಬೊಕ್ಕ ಇದ್ದಂಗಿದೆ ಅದು. ಇಲ್ಲ, ಇದೆ ಹೋಗ್ಬಿಡತ್ತೆ ರಜು, ಎಲ್ಲ ಅರಳು ಬಿಟ್ಟಿದೆ. ಇದು ಬಿಟ್ಬಿಡು ಹೋಗ್ಲಿ. ನಂಗೆ ಸ್ವಲ್ಪ ರೋಸ್ ಬೇಕು. ಬೇಡ, ಅದು ಅರಳು ಬಿಟ್ಟಿದೆ. ಇಲ್ಲ, ಅಷ್ಟಲ್ಲ ಅರಳು. ಫ್ರೆಂಡ್ಸ್, ಇನ್ನು ತೋಟದ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ.
ಇದು ಲೈನ್ ಪೂರ್ತಿ ನುಗ್ಗೆ ಗಿಡ ಕಟ್ ಮಾಡಿದ್ದಾರೆ. ಅಂದರೆ ಇದು ಹೊಸ ಚಿಗುರು ಮತ್ತೆ ಬರುತ್ತಲ್ವ, ಅದಕ್ಕೆ ಕಟ್ ಮಾಡಿರೋ ತುದಿಗೆ ಸ್ವಲ್ಪ ಸಗಣಿ ಹಚ್ಚಿಡ್ತಾರೆ. ನಮ್ಮ ತೋಟದಲ್ಲಂತೂ ಸುಮಾರು ನುಗ್ಗೆ ಗಿಡಗಳಿದೆ. ನುಗ್ಗೆ ಸೊಪ್ಪು ಈಗ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ನಮಗೆ, ಎಷ್ಟು ಪ್ರೋಟೀನ್ ಇದೆ ಇದರಲ್ಲಿ, ಇಷ್ಟೊಂದು ಕ್ಯಾಲ್ಸಿಯಂ ಐರನ್ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಈಗ ನುಗ್ಗೆ ಸೊಪ್ಪು ಏನು ಅಷ್ಟಾಗಿ ಸಿಗೋಲ್ಲ, ಸ್ವಲ್ಪ ದಿವಸ ಹೋಗ್ಬೇಕಿನ್ನು. ಆದರೂ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ ಗೊತ್ತಾ, ನಾನು ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಅದನ್ನೆಲ್ಲ ಒಣಗಿಸ್ಕೊಂಡು ಆನಂತರ ಪೌಡರ್ ಮಾಡಿಟ್ಕೊಳ್ಬೇಕು. ದಿನ ನಾವು ಏನಾದರೂ ತಿಂಡಿ ಮಾಡ್ಕೊಂಡಿರ್ತೀವಿ ಅಥವಾ ಊಟಕ್ಕೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸೊ ವೆಜಿಟೇರಿಯನ್ಸ್ಗೆ ಆಗಿರ್ಬೋದು, ನಾನ್ ವೆಜಿಟೇರಿಯನ್ಸ್ಗೆ ಆಗಿರ್ಬೋದು, ಒಳ್ಳೆ ಪ್ರೋಟೀನ್ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ ಅದು ಇದು ಪಲ್ಯಗಳಿಗೆ ಅಥವಾ ಚಪಾತಿ ರೊಟ್ಟಿಗಳಿಗೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ಪೌಡರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಮತ್ತೆ ಮತ್ತೆ ಮಾಡೋ ಅಗತ್ಯ ಇರೋದಿಲ್ಲ. ಒಂದು ಸಲ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ 1 ಸ್ಪೂನ್ ಹಾಕ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ನಾನು ಕಿತ್ತಿಟ್ಕೊಂಡಿದ್ದೀನಿ ಇದನ್ನು. ಇದರಲ್ಲಿ ಹತ್ತತ್ರ ಏನಿಲ್ಲ ಅಂದರೂ 100 ಗ್ರಾಮಲ್ಲಿ, ಅಂದರೆ 100 ಗ್ರಾಮ್ ಸೊಪ್ಪಿನಲ್ಲಿ ಅಪ್ ಟು 9 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತಂತೆ. ಅದೇ ಎಗ್ ಆದ್ರೆ 6 to 7 ಗ್ರಾಮ್ಸ್. ಬಟ್ ಏನಂದ್ರೆ ಇದು ಪ್ಲಾಂಟ್ ಪ್ರೋಟೀನ್, ಎಗ್ ಅಲ್ಲಿ ಕಂಪ್ಲೀಟ್ ಪ್ರೋಟೀನ್. ಅದರಲ್ಲಿ ಫ್ಯಾಟ್, ಕೊಲೆಸ್ಟ್ರಾಲ್ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಪೊಟ್ಯಾಷಿಯಂ, ಬೇರೆ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹೌದು. ಸೊ ಹಂಗಾಗಿ ನಿಮ್ಮ ಡಯಟ್ನಲ್ಲಿ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಕೆಲವರಿಗೆ ಪ್ರೋಟೀನ್ ಡೆಫಿಷಿಯನ್ಸಿ ಇರುತ್ತೆ, ಪ್ರೋಟೀನ್ ಕಮ್ಮಿ ತಿಂತಾ ಇರ್ತಾರೆ ನೋಡಿ. ಸೊ ಧಾರಾಳವಾಗಿ ಇದನ್ನು ತಗೋಬೋದು. ಈಗ ಇದ್ರ ಮಹತ್ವ ಗೊತ್ತಾಗಿ ರಾಜು, ಹೊರಗಡೆ ಎಲ್ಲ ಕಡೆ ಮಾರ್ತಾ ಇದ್ದಾರೆ. ಹೌದಾ? ಹೌದು. ಈಗ ಇದ್ರ ಬೆಲೆ ಗೊತ್ತಾಯ್ತಲ್ವಾ, ಎಲ್ಲರೂ ಮಾರ್ತಾ ಇದ್ದಾರೆ. ಬಟ್ ಇದು ಏನು ಪ್ರಾಬ್ಲಮ್ ಅಂದರೆ 1 ಡೇಗಿಂತ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ, ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಅದಕ್ಕಂತಾನೆ ಪೌಡರ್ ಮಾಡಿ ಇಟ್ಕೊಳ್ಳೋದು. ಪೌಡರ್ ಮಾಡಿ. ಬಟ್ 100 ಗ್ರಾಮ್ ಪೌಡರ್ ಒಂದು ದಿವಸ ತಿನ್ನೋಕ್ಕಾಗಲ್ಲ. ಸೊಪ್ಪು ಮಾಡಿ ಪಲ್ಯ ಗಿಲ್ಯ ಮಾಡ್ಕೊಂಡು ತಿಂದ್ರೆ ಬರುತ್ತೆ. ಬಟ್ ಆದರೂ ಕುದಿಸ್ಬಿಡ್ತೀವಲ್ಲ, ಸಾಧ್ಯ ಆದರೆ ಇದು ಒಂದು ಗಿಡ ಹಾಕ್ತೀವಿ. ಎಲ್ಲ ಮಿಕ್ಸ್, ಇದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ತರಕಾರಿಗಳು ಎಲ್ಲ ಹಾಕಿದ್ರೆ, ಈಗ ಬೇಳೆ, ಬೇರೆ ಎಲ್ಲ ಧಾನ್ಯಗಳು ಎಲ್ಲ ಪ್ರೋಟೀನ್ ಸಿಗೋದೆಲ್ಲ ಇರುತ್ತಲ್ಲ, ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇದನ್ನು ಅದರಲ್ಲಿ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಹೌದು. ನಾನು ಅದಕ್ಕೆ ಅದ್ರ ಜೊತೆಗೆ ನೋಡಿ ಕರ್ಬೇವಿನ ಸೊಪ್ಪು ಕೂಡ ಜಾಸ್ತಿ ಇಟ್ಕೊಳ್ತೀನಿ. ಅದನ್ನು ಕೂಡ ಅಷ್ಟೇ ಪೌಡರ್ ಮಾಡಿ ಎತ್ತಿಟ್ಕೊಳ್ತೀನಿ. ಇದರಲ್ಲಿ ಕೂಡ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಗೆ ಹೋಗ್ತಾ ಹೋಗ್ತಾ ನನ್ನ ಡಯಟ್ ರೆಸಿಪಿಗಳಲ್ಲಿ ಹೇಳ್ತಾ ಹೋಗ್ತೀನಿ, ಹೇಗೆಲ್ಲ ಯೂಸ್ ಮಾಡ್ತೀವಿ, ಹೇಗೆ ತಿನ್ಬೇಕು ಇದನ್ನೆಲ್ಲ ಅಂತ. ತುಂಬ ಬೆನಿಫಿಟ್ಸ್ ಇದೆ. ಬಟ್ ನಾವೇನು ಅಂದ್ಕೊಳ್ತೀವಿ, ಊಟದಲ್ಲಿ ಕರ್ಬೇವು ಬಂದರೆ ಹೆಂಗೆ ಎತ್ತಾಕ್ತೀವಲ್ಲ ಹಂಗೆ ಅದು ಡೈಲಾಗೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ತೆಲುಗುನಲ್ಲಾದ್ರೆ ತುಂಬ ಯೂಸ್ ಮಾಡ್ತಾರೆ ಅದನ್ನ. వీడు కరివేపాకు లాంటి వాడు వీడు ಅಂತ ಹೇಳ್ತಾರೆ. ಅದು ಲೆಕ್ಕಕ್ಕಿಲ್ಲ ಅಂತ ಅರ್ಥ. ಲೆಕ್ಕಕ್ಕಿಲ್ಲ, ಬಿಸಾಕೋದು. ಕರಿವೇಪಾಕೋಡ ಈ ಥರ ಬೈತಾರೆ ಅವರು. ಬಟ್ ಇದ್ರ ಬೆನಿಫಿಟ್ಸ್ ತುಂಬ ಇದೆ. ಈಗ ನಮ್ಗೆ ಗೊತ್ತಾಗ್ತಾ ಇದೆ ಒಂದೊಂದೇ ಅಲ್ವಾ. ಈಗ ಅವ್ರಿಗೂ ವ್ಯಾಲ್ಯೂ ಇದೆ ಅಂತ ಗೊತ್ತಾಗ್ತದೆ. ಯಾವುದಕ್ಕೂ ಬೆಲೆ ಕಮ್ಮಿ ಇಲ್ಲ, ಎಲ್ಲದಕ್ಕೂ ಅದರದೇ ಆದಂತಹ ಬೆಲೆ ಅನ್ನೋದು ಇದೆ. ನಮ್ಗೆ ಏನ್ ಬೇಕೋ ಅದನ್ನ ನಾವು ನೋಡ್ಕೊಂಡು ಕರೆಕ್ಟಾಗಿ ತಿನ್ಬೇಕಷ್ಟೆ. ಸರಿ, ಅಲ್ಲಿ ದೀರು ಇದ್ದಾನೆ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇಲ್ಲ, ಅವ್ರಿಗೆ ಹೇಳಿ ಬಂದಿದ್ದೀನಿ. ಹೋಗೋಣ ಸಿನಿಮಾ. ಇನ್ನು ಒಳಗಡೆ ಹೋಗಿ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಹಾರ್ವೆಸ್ಟ್ ಕೆಲವೊಂದು ಮಾಡೋದಿತ್ತು, ಅದನ್ನು ಮಾಡ್ಕೊಂಡು ಬಂದ್ವಿ. ಇನ್ನು ಈ ಟೈಮ್ ಮೊಟ್ಟೆ ಸಿಕ್ಕಾಪಟ್ಟೆ ಇದೆ ನೋಡಿ, ಇಷ್ಟೊಂದಿದೆ. ಲಾಸ್ಟ್ ವೀಕ್ ಬಂದು ತೊಗೊಂಡೋಗಿದ್ವಿ, ಮತ್ತೆ ಇಷ್ಟು ಒಂದೊಂದು ವಾರಕ್ಕೆ ಇಷ್ಟು ಮೊಟ್ಟೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಹಾರ್ವೆಸ್ಟ್ ಮಾಡಿದ್ವಿ ಇವತ್ತು. ಆ್ಯಂಡ್ ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಸೊಪ್ಪಿನ ಹಾರ್ವೆಸ್ಟ್ ಅದೇ ಜಾಸ್ತಿ ಇದೆ. ಈಗ ವಿಂಟರ್ ಬಂತಲ್ವಾ, ಜಾಸ್ತಿ ಬರಲ್ಲ ಅನ್ಕೊತೀನಿ. ಗಿಡ ಎಲ್ಲ ಒಂಥರ ಡ್ರೈ ಆಗ್ತದೆ, ಮಾಡ್ದಂಗೆ ಆಗಿರುತ್ತೆ. ಅದೇ ಸ್ವಲ್ಪ ಒಂದು ಫೆಬ್ರವರಿ ಮಾರ್ಚ್ ಬರಬೇಕು. ಸರಿ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡೋಣ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಈ ಬ್ಲಾಗ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್. ಬಾಯ್ ದಿರು ಬಾಯ್ ಬಾಯ್.